ಅದೇ ನಾನು ಗ್ಯಾರಂಟಿಯ ಡಿಸ್ಅಡ್ವಾಂಟೇಜಸ್ಗಳನ್ನು ಹೇಳಿದೆ, ಅದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀನಿ? ಇಲ್ಲ, ನಾನು ನಿಮ್ಮ ಟಾಪಿಕ್ಗೆ ನಿಮ್ಗೆ ಅವಕಾಶನೇ ಕೊಡೋದಿಲ್ಲ ಬಿಡಿ. ಇನ್ನೇನೋ ಮಾತಾಡೋಣ. ಹೇಳಿ ಗೋ ಹೆಡ್. ಅದೇ ಅಂದರೆ ಒಂದು ಕಡೆಯಿಂದ ರೇಟ್ಗಳನ್ನು ಹೈಕ್ ಮಾಡಿ ಅದನ್ನು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, ಇದನ್ನು ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆ? ಇದು ಮಾಡಿದ್ದೀವಿ ನಾವು ಅಂತ ಅನಿಸುತ್ತಾ ಅಂತ? ಇಲ್ಲ, ಸಿ ರೇಟ್ ಹೈಕ್ಗಳು ಅದು ಆಗೇ ಆಗತ್ತೆ. ಹೇಳಿದ್ನಲ್ಲ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಿಗೆ ಅವರು ಹೆಲ್ತ್ಗೋಸ್ಕರ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ವಿ ನೀಡ್ ಟು ಇನ್ವೆಸ್ಟ್ ಇನ್ ಮೋರ್ ಬಸ್ಸಸ್, ಸೊ ಅದಕ್ಕೆಲ್ಲ ಭಾಳ ಬೇಕಾಗುತ್ತೆ. ಆ್ಯಂಡ್ ಇನ್ನು ನಿಮಗೆ ಡೈರಿ ಫಾರ್ಮರ್ಸ್ಗೆ ಆದಾಯ ಬರ್ಕೊಡೋದಂತ ಏನಾದ್ರು ಆಸೆ ಇದೆ ನಿಮಗೆ? ಸೊ ಅವ್ರಿಗೂ ಬರಲಿ, ಆಗತ್ತೆ ಸ್ವಲ್ಪ. ಬಟ್ ಇದು ಏನು ಅಂತಂದರೆ ಈ ಗ್ಯಾರಂಟೀಸ್ ಮೂಲಕ ಈ ಭಾಳ ಜನಕ್ಕೆ ಒಂದು ಟ್ಯಾಂಜಿಬಲ್ ಡಿಫ್ರೆನ್ಸ್ ಆಗಿದೆ ಅಂತ, ಒಂದು ವ್ಯತ್ಯಾಸ ಆಗಿದೆ, ಒಳ್ಳೆ ವ್ಯತ್ಯಾಸ ಆಗಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೀವು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಹೆಣ್ಮಕ್ಳಿಗೆ ಯಾಕೆ ಟ್ರಾನ್ಸ್ಪೋರ್ಟೇಷನ್ನ ಕೊಟ್ವಿ ಅನ್ನುವಂಥದ್ದಕ್ಕೆ ಒಂದು ಕಾರಣ ಹೇಳಿದ್ರಿ. ಅಂದರೆ ಅನಾನುಕೂಲ ಆಗುತ್ತೆ, ಈ ಸರೌಂಡಿಂಗ್ಸ್ ಒಳಗೆ ಅವರು ಕಾಲೇಜಿಗೆ ಹೋಗ್ಬಿಟ್ರೆ ಒಳ್ಳೆಯದು, ಔಟ್ ಆಫ್ ಏನೋ ಏರಿಯನ್ ಬಿಟ್ಟು ಅಂದರೆ ಒಂದು ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅನುಕೂಲ ಆಗಲಿ ಅಂತ ಹೇಳಿದ್ರೆ. ಬಟ್ ವೈ ನಾಟ್ ಮೆಟ್ರೋ? ಅಲ್ಲ, ವೈ ನಾಟ್ ಮೆಟ್ರೋ ಅಂತ? ಮೆಟ್ರೋ ಕೊಡಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಹೆಣ್ಮಕ್ಳಿಗೆ? ಬಸ್ ಕೊಟ್ರಿ ಒನ್ ಬೈ ಒನ್. ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಹೆಣ್ಮಕ್ಳಿಗೆ ಮೆಟ್ರೋ ಇದೆ ಅಂತ ಅವ್ರ ನಿರೀಕ್ಷೆಯಲ್ಲಿ ಇರ್ಬೋದಾ? ಗೊತ್ತಿಲ್ಲ, ನೋಡೋಣ. ಉಚಿತ ಯೋಜನೆಯಲ್ಲಿ ಮೆಟ್ರೋನು ಬರುತ್ತೆ. ಓಕೆ, ಫೈನ್. ಆದರೆ ಇದೇ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಒನ್ ಮೋರ್ ಕ್ವಶನ್ ನಿಮಗೆ. ಇದೇ ಕಾಂಗ್ರೆಸ್ ಪಕ್ಷದ ಅನೇಕ ಜನ ಶಾಸಕರು ನಮಗೆ ಅನುದಾನನೇ ಬರ್ತಾ ಇಲ್ಲ, ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳೇ ಹಾಕಿದ್ದಾರೆ, ಅದನ್ನೆಲ್ಲವನ್ನೂ ಮೀರಿ ಸಚಿವರೇ ಹೇಳಿದರು SC ಸಮುದಾಯಕ್ಕೆ ಸಂಬಂಧಪಟ್ಟಂಥ 11,000 ಕೋಟಿ ರೂಪಾಯಿಗಳನ್ನು ವಿ ಹ್ಯಾವ್ ಸ್ಪೆಂಡ್ ಫಾರ್ ಅ ಗ್ಯಾರಂಟಿ ಅಂತ. ಈ ಪರಿಸ್ಥಿತಿ ತಂದುಕೊಂಡು ಸರ್ಕಾರವನ್ನು ನಡೆಸಬೇಕು ಅನ್ನುವಂಥದ್ದು ಏನಿದೆ ಅಂತ? ಇಲ್ಲ, ಜನರ ಸಮಸ್ಯೆ ನೋಡಿಕೊಂಡು ನಾವು ಈ ಗ್ಯಾರಂಟಿಗಳನ್ನ ತಂದಿರೋದು. ಇವಾಗ ನಮ್ಮ ಗ್ಯಾರಂಟೀಸ್ ರೆಸಿಪಿಯೆಂಟ್ಸ್ ಇದ್ದಾರಲ್ಲ, ಅದರಲ್ಲಿ ದಲಿತರು ಇದ್ದಾರೆ, ನಮ್ಮ ಶೆಡ್ಯೂಲ್ ಟ್ರೈಬ್ ರೆಸಿಪಿಯೆಂಟ್ಸು ಇದ್ದಾರೆ. ನಾವು ಮೊದಲೇ ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅವ್ರ ಪಾಪ್ಯುಲೇಷನ್ ತಕ್ಕಂತೆ ಅಷ್ಟು ಬಜೆಟ್ SC ಸಮುದಾಯಕ್ಕೆ ಹೋಗಬೇಕು, ST ಸಮುದಾಯಕ್ಕೆ ಹೋಗಬೇಕು ಅಂತ ಇತ್ತು. ಸೊ ಎಲ್ಲಿ ಹೋಗ್ತಾ ಇತ್ತು ಅದನ್ನು ಸ್ವಲ್ಪ ಈ ಕಡೆ ಹಾಕಿದ್ದೀವಿ. ಬಟ್ ಅವ್ರಿಗೆ ಹೋಗ್ತಾಯಿದೆ, ಇನ್ನೆಲ್ಲೂ ಡೈವರ್ಟ್ ಏನಾಗ್ತಾಯಿಲ್ಲ. ಇವಾಗ ನಮ್ಮ MLAಗಳು ಯಾರ್ಯಾರು ಈ ಥರ ಒಂದು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ಅವ್ರಿಗೆ ನನ್ನ ಉತ್ತರ ಏನು ಅಂತಂದರೆ, ನೀವು 5 ವರ್ಷಕ್ಕೆ ಎಲೆಕ್ಟ್ ಆಗಿದ್ದೀರಾ, ಮೊದಲನೇ ವರ್ಷದಲ್ಲಿ ಈ ಥರ ಸ್ವಲ್ಪ ಕೊರತೆ ಇರ್ಬೋದು, ಪ್ರತಿ ವರ್ಷ ಇನ್ನೂ ಹೆಚ್ಚಾಗ್ತಾ ಇರುತ್ತೆ, ನಿಮಗೆ ಅನುದಾನ ಸಿಗುತ್ತೆ. ನೀವು ಇವಾಗ ಏನೇನು ಪ್ಲ್ಯಾನಿಂಗ್ ಮಾಡಬೇಕು ಪ್ಲ್ಯಾನಿಂಗ್ ಮಾಡಿ ಮುಂದಿನ ವರ್ಷದಿಂದ ನಿಮಗೆ ಏನು ಅನುದಾನ ಹೆಚ್ಚಾಗ್ತಾ ನೀವು ಕೆಲಸಗಳು ಮಾಡಿಕೊಂಡು ಜನಕ್ಕೆ ತೋರಿಸಿ, ನಿಮ್ಮ ಏನೇನು ಸಾಮರ್ಥ್ಯ ಇದೆ ಅಂತ ತೋರಿಸಿ, ನೀವು ತೋರಿಸ್ಬೋದು. ಸರ್, ಫೈನಲಿ ಯುವಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ? ರಾಜಕೀಯಕ್ಕೆ ಬರಬೇಕು ಅಂತ ಅಪೇಕ್ಷೆಯಲ್ಲಿರುವಂಥ ಯುವಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ? ಬಂದರೆ ಹೆಂಗೆ ರಾಜಕಾರಣ ಮಾಡಬೇಕು ಅಂತ? ಯಾಕಂದರೆ ನಿಮ್ಮನ್ನು ನೋಡಿದ ಮೇಲೆ ನನಗೆ ಬಹಳ ಸಂತೋಷ ಆಗೋದು ಏನು ಅಂತಂದರೆ, ಅಂದರೆ ಬೆಂಗಳೂರಲ್ಲಿ ಮಾತ್ರ ಈ ಥರದ ವೆರಿ ಸಿಂಪ್ಲಿಸಿಟಿ ಪಾಲಿಟಿಷಿಯನ್ ಸಿಗ್ತಾರಾ ಅಂತ ಅನಿಸುತ್ತೆ ನನಗೆ. ಅಲ್ಲ, ಬೇರೆ ಕಡೆಯಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪಾಲಿಟಿಕ್ಸ್ ಅಂದರೆ ಹೆಂಗಾಗ್ಬಿಟ್ಟಿದೆ, ಅದು ಮುಂದೆ ಏನು ಬರುತ್ತೆ ಅಂದರೆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕಬೇಕು, ಜಿನಿ ಕಾರ್ ಇರಬೇಕು, ಹಿಂದೆ ಒಂದು 150 ಜನ ಅಣ್ಣಂಗೆ ಜೈ ಅಂತಿರಬೇಕು. ಸೊ ಇದು ನೋಡಿದ್ರೆ ಪಾಲಿಟಿಕ್ಸ್ ಅನಿಸುತ್ತೆ. ಇಷ್ಟು ಲೈಟಾಗಿ ಸಿಂಪಲ್ಲಾಗಿ ಇದ್ಕೊಂಡು ಲೈಫನ್ನು ಲೀಡ್ ಮಾಡಿಕೊಂಡು ಪಾಲಿಟಿಕ್ಸನ್ನು ಮಾಡಿಕೊಂಡು ಈ ಕಡೆ ಕೆರಿಯರ್ನು ಬಿಲ್ಡ್ ಮಾಡಿಕೊಂಡು, ಅದು ನಿಮ್ಮ ಉದ್ದೇಶ ಏನು ಅಂತ ನೀವು ಯೋಚನೆ ಮಾಡಬೇಕು. ನಾನು ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ನಾನು ದೇಶ ಸೇವೆ ಮಾಡಬೇಕು, ದೇಶಕ್ಕೆ ಶಕ್ತಿ ಕೊಡಬೇಕು, ಕಟ್ಟಬೇಕು, ಆ ಒಂದು ಉದ್ದೇಶದಿಂದ ಬಂದಿರೋವನು. ನನಗೆ ಇನ್ನು ಬೇರೆ ಹೇಳಿದ್ನಲ್ಲ, ಪವರು, ಹಣ ಅಂಥದಕ್ಕೆಲ್ಲ ನನಗೆ ಏನೇನು ಇದಿಲ್ಲ. ಆಮೇಲೆ ಇದು ಸರ್ವಿಸ್ ಇಸ್ ದ ಮಾಟೋ, ರೈಟ್? ಆ್ಯಂಡ್ ದೇವ್ರು ಚೆನ್ನಾಗಿ ನೋಡ್ಕೊಂಡಿದೆ, ನಮಗೆ ಒಳ್ಳೆ ಕೆಲಸಗಳು ಕೊಟ್ಟು ಸ್ವಲ್ಪ ಜೀವನ ನಡೆಸೋಕ್ಕೆ ಚೆನ್ನಾಗಿದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಕರ್ತವ್ಯ ಒಳ್ಳೆ ಕೆಲಸ ಮಾಡೋದು. ಸೊ ಯಂಗ್ಸ್ಟರ್ಸ್ಗೆ ನಿಮ್ಮ ಏನಕ್ಕೆ ಇಳಿತಾ ಇದ್ದೀರ ರಾಜಕೀಯಕ್ಕೆ ಅಂತ ನೀವು ಯೋಚನೆ ಮಾಡಬೇಕು. ಓಕೆ, ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನೀವು ತೋರಿಸಿ, ನಿಮ್ಮ ಏರಿಯಾನಲ್ಲಿ ತೋರಿಸಿ, ನಿಮ್ಮ ಬೇರೆ ಫೀಲ್ಡ್ನಲ್ಲಿ ತೋರಿಸಿ. ಇವಾಗ ನಾನು ಬರೋಕ್ಕೆ ಮುಂಚೆ ಬೇರೆ ಫೀಲ್ಡ್ನಲ್ಲಿ ಸಕ್ಸಸ್ ಹಾಕ್ಕೊಂಡು ಬಂದಿರೋದು ಅಲ್ವಾ? ಸೊ ಬಟ್ ಇಲ್ದಿದ್ರೆ ಇಲ್ಲಿ ನೂರಾರು ಸಮಸ್ಯೆಗಳಿವಲ್ಲ, ಬೆಂಗಳೂರು ನಗರದಲ್ಲಿರ್ಬೋದು, ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು. ನೀವು ಯಾವ್ದಾರ ಒಂದು ತೊಗೊಂಡು
ನೀವು ಅದನ್ನು ಸಾಲ್ವ್ ಮಾಡ್ತಾಯಿದ್ದೀರಾ, ನೀವು ಅದಕ್ಕೆ ಜನರಿಗೆ ಒಂದು ಒಳ್ಳೆಯ ಉಪಯೋಗ ಆಗಂಥ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂತ ನೀವು ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ದೊಡ್ಡಪ್ಪ ಬೆಂಗಳೂರು ಡೈರಿ ಸ್ಥಾಪನೆ ಮಾಡಿದ್ರು ಅಂದರೆ ಎಷ್ಟೋ ಕೋಟಿಗಳ ಜನಗೆ ಒಂದು ಕೆಲಸ ಸಿಕ್ದಂಗೆ, ಒಂದು ಹೊಸ ಒಂದು ಎರಡನೇ ಆದಾಯ ಬಂದಂಗೆ. ಸೊ ಇಟ್ಸ್ ಮೇಡ್ ರಾಜ್ಯ ಅವ್ರಿಗೂ ಅದೇ ಯಾರು ಜನ ಇದು ಲ್ಯಾಂಡ್ ಇಲ್ಲದೇ ಇರೋರಿಗೂ ಸಿಗ್ತಾಯಿದೆ ಆದಾಯ, ಒಂದು ಹಸು ಇದ್ದರೆ ಸಾಕಲ್ವಾ. ಸೊ ಆ ಥರ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಬಂದಿರೋದು. ನಾನು ಒಂದು ಹೇಳ್ತೀನಿ, ನಾನು ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾನು MP ಆಗಿದ್ದಾಗ, ರಾಜ್ಯಸಭೆ MP ಆಗಿದ್ದಾಗ, ಈ ನಿಮ್ಹ್ಯಾನ್ಸ್ ಇದಲ್ಲ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್, ಅದಕ್ಕೆ ರಾಜ್ಯಸಭಾ MP ಆನ್ ದ ಬೋರ್ಡ್ ಆಫ್ ನಿಮ್ಹ್ಯಾನ್ಸ್ ಅಂತ ಆಗಿದ್ದೆ. ಅದು ಲೋಕಸಭಾ ರಾಜ್ಯಸಭಾ MPs ಹಾಕ್ತಾರಲ್ಲಿ. ಸೊ ಅಲ್ಲಿದ್ದಾಗ ನಾನು ಭಾಳ ಒತ್ತಾಯ ಮಾಡಿ ಒಂದು ಕಾರ್ಯಕ್ರಮ ಶುರು ಮಾಡಿಸಿದ್ದೆ. ಏನೋ ಈ ಜನ ಕಷ್ಟದಲ್ಲಿದ್ದಾಗ ಕೌನ್ಸಿಲಿಂಗ್ ಬೇಕು, ಯಾರಾದರೂ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಬೇಕು. ರೈತರು ಸಮಾಧಾನ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಓಕೆ, ಸೊ ನಾನು ಹೇಳಿದ್ದವ್ರಿಗೆ, ನೋಡಿ ಈ ಕೌನ್ಸಿಲಿಂಗ್ ಎಲ್ಲ ಮಾಡ್ತಿರಲ್ಲ, ಇದು ಬರೀ ನಮ್ಮ ಅರ್ಬನ್ ಜನಕ್ಕೆ ಸೀಮಿತ ಇರಕೂಡ್ದು, ಇದು ಹಳ್ಳಿ ಜನಕ್ಕೂ ಹೋಗಬೇಕು. ನೀವು ಇವಾಗ ಟೆಕ್ನಾಲಜಿ ಇದೆ, ಸೊ ಟೆಲಿಕೌನ್ಸಿಲಿಂಗ್ ಶುರು ಮಾಡಿ ಅಂತ ಪುಷ್ ಮಾಡಿದೆ. ಸೊ ಶುರು ಮಾಡಿದ್ರು, 1-2 ವರ್ಷ ಚೆನ್ನಾಗಿ ನಡೀತು. ಆ ಕಾರ್ಯಕ್ರಮ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಒಂದು ನೇಷನ್ ವೈಡ್ ಇದೇ ಕಾರ್ಯಕ್ರಮನ ಲಾಂಚ್ ಮಾಡಿದ್ದಾರೆ, ಟೆಲಿಮಾನಸ್ ಅಂತ. ಓಕೆ, ಸೊ ಅದರ ಆಗ ಕಾಂಗ್ರೆಸ್ ಇತ್ತ ಸೆಂಟ್ರಲಲ್ಲಿ? 2 ವರ್ಷ ಹಿಂದೆ ಮಾಡಿರೋದಿದು, ಮೋದಿಯವ್ರ ಕಾಲದಲ್ಲಿ. ಸೊ ನಾನು ಹೇಳಿದ್ನಲ್ಲ, ಒಳ್ಳೆ ಕೆಲಸ ಇತ್ತು, ಒಳ್ಳೆ ಕಾರ್ಯಕ್ರಮ ಇದ್ದರೆ ಗುಡ್ ವರ್ಕ್ಸ್ ವಿಲ್ ಬಿ ಪಿಕ್ಡ್ ಅಪ್ ಅಂತ. ಸೊ ಅದೇ ಥರ ಸೊ ನನಗೂ ಅದರಲ್ಲಿ ನಂದು ಒಂದು ಸ್ವಲ್ಪ ಪಾತ್ರ ಇದಲ್ಲ, ಯಾರದ ಈ ಥರ ಒಳ್ಳೆ ಕಾರ್ಯಕ್ರಮ ದೇಶಾದ್ಯಂತ ಶುರು ಆಗಿದೆ. ಸೊ ಅದಕ್ಕೋಸ್ಕರ ಈ ಥರ ಸೊ ನನಗೆ ಇದು ಹೇಳಿದ್ನಲ್ಲ, ಪವರು ಇದು ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಈ ಥರ ಏನೋ ಮಾಡಿದ್ದೀವಿ, ತೋರಿಸಿದ್ದೀವಿ, ಜನರ ಜೀವನದಲ್ಲಿ ಒಂದು ವ್ಯತ್ಯಾಸ ತಂದಿದ್ದೀವಿ ಅಂತ ಅಷ್ಟೇ ಬೇಕಾಗಿರೋದು ನಮಗೆ. ಆ್ಯಂಡ್ ಸರ್, ಫೈನಲಿ ಲಾಸ್ಟ್, ವಾಟ್ಸ್ ಯುವರ್ ನೆಕ್ಸ್ಟ್ ಸ್ಟೆಪ್, ಮುಂದಿನ ನಡೆ? ಗುಡ್ ಕ್ವೆಶ್ಚನ್. ನೋಡಬೇಕು. ಇಲ್ಲಿ ನಮ್ಮ ಬೆಂಗಳೂರು ನಾರ್ತ್ನಲ್ಲಿ ಓಡಾಡ್ಕೊಂಡು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನೂ ಇದ್ದೀನಿ. ಆದರೆ 5 ವರ್ಷ ಕಾಯೋ ಬದಲು ಇನ್ನು ಮಧ್ಯದಲ್ಲಿ ಏನಾರು ಅವಕಾಶಗಳು ಸಿಗುತ್ತಾ ನೋಡಬೇಕು. ನಾನು ಐ ಕಂಟಿನ್ಯೂ ಟು ಹೆಡ್ ದಿ ರಿಸರ್ಚ್ ಡಿಪಾರ್ಟ್ಮೆಂಟ್ ನ್ಯಾಷನಲಿ. ಸೊ ಆ ಕೆಲಸ ನಡೀತಾ ಇದೆ. ಸೊ ಇಲ್ಲ ನಾವು ಅಲ್ಟಿಮೇಟ್ಲಿ ನಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ಅವಕಾಶಗಳು ಸಿಗಬೇಕು. ಅದಕ್ಕೋಸ್ಕರ ಹೇಗೆ ಏನು ಅಂತ ನಮ್ಮ ಲೀಡರ್ಶಿಪ್ ಅವ್ರಿಗೂ ನಾವು ತೋರಿಸ್ಬೇಕು ನಮ್ಮ ಕೈಲಿ ಇದಾಗತ್ತೆ ಅಂತ. ಇವಾಗಲೂ ಇದೊಂದು ಬ್ರ್ಯಾಂಡ್ ಬೆಂಗಳೂರು ಕಮಿಟಿ ಅಂತ ಅದಕ್ಕೆ ಸದಸ್ಯನಾಗಿದ್ದೀನಿ. ಸೊ ಬೆಂಗಳೂರು ನಗರಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ತರಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಒಂದು ಹೊಸ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಿಲ್ ಅಂತ ನಮ್ಮ ಕಮಿಟಿ ಡ್ರಾಫ್ಟ್ ಮಾಡಿ ಕಳಿಸಿದೆ. ಇವಾಗ ಲೆಜಿಸ್ಲೇಟಿವ್ ಕಮಿಟಿನಲ್ಲಿ ಎಕ್ಸಾಮಿನ್ ಮಾಡ್ತಾಯಿದ್ದಾರೆ. ಸೊ ಬೇರೆ ಬೇರೆ ಥರ ಬೇರೆ ಅವಕಾಶಗಳಿರುತ್ತೆ. ಅದರಲ್ಲಿ ಹೇಳಿದ್ನಲ್ಲ, ಏನು ಕೊಡಬೇಕು ಯಾರೋ ನಮಗೆ ಅಂತ ಆ ಥರ ಏನು ಇಲ್ಲ, ನಾವೇ ಮಾಡಿಕೊಂಡು ಮುಂದೆ ಬರೋಣ, ಆ ಥರ ಇರುತ್ತೆ, ಅವಕಾಶಗಳಿರುತ್ತೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ, ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಇದು ರಾಜೀವ್ ಗೌಡ ಅವರ ಮನದಾಳದ ಮತ್ತು ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬ ರಾಜಕಾರಣಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಮಗ್ರ ನ್ಯೂಸ್. ನಮಸ್ಕಾರ.